ವೀಕ್ಷಕರೇ, ನಾವು ಇತಿಹಾಸವನ್ನು ಒಂದ್ಸಾರಿ ಹಿಂದಿರುಗಿ ಅವಲೋಕನೆ ಮಾಡಿದ್ರೆ ನಮಗೊಂದು ಅಲ್ಲಿ ಪ್ಯಾಟರ್ನ್ ಕಾಣಿಸುತ್ತೆ. ಈ ಕಳೆದಂತ ಸುಮಾರು 500 ವರ್ಷಗಳಲ್ಲಿ ಅದು ವಿಶ್ವದ 3 ಮುಖ್ಯ ಸೂಪರ್ ಪವರ್ಗಳನ್ನ ನಾಶ ಮಾಡಿದೆ ಹಾಗೂ ಇತಿಹಾಸ ಮರುಕಳಿಸುತ್ತೆ ಎಂಬ ಮಾತಿನಂತೆ ಈಗ 2026ರಲ್ಲಿ USA ದೇಶ ಕೂಡ ಇದೇ ತರದ ಪ್ಯಾಟರ್ನ್ ಅನ್ನೇ ಹಂತ ಹಂತವಾಗಿ ಯಥಾವತ್ ಫಾಲೋ ಮಾಡ್ತಿದೆ. ಇದನ್ನ ಆಸಕ್ತಿಯಿಂದ ಗಮನಿಸಿದ್ರೆ ಅದು ಹಳೆಯ ಇತಿಹಾಸದ ಪುಟಗಳ ವರದಿಯನ್ನೇ ನಾವೀಗ ನೋಡ್ತಾ ಇದ್ದೀವೇನೋ ಅಂತ ಅನ್ಸುತ್ತೆ. ಇಲ್ಲಿಂದ ಸುಮಾರು 500 ವರ್ಷಗಳ ಹಿಂದೆ ಸ್ಪೇನ್ ದೇಶ ಆಗಿನ ವಿಶ್ವದ ನಂಬರ್ 1 ಸೂಪರ್ ಪವರ್ ದೇಶ ಆಗಿತ್ತು. 1590ರಲ್ಲಿ ಸ್ಪೇನ್ ದೇಶ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ಸಂಪದ್ಭರಿತ ದೇಶ ಅಂತ ಕರೆಸ್ಕೊಂಡಿತ್ತು. ಪ್ರಪಂಚದ ಅರ್ಧದಷ್ಟು ಚಿನ್ನ ಹಾಗೂ ಬೆಳ್ಳಿಯನ್ನ ಅದು ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಇಡೀ ಯುರೋಪ್ ಅದರ ಕಂಟ್ರೋಲ್ನಲ್ಲಿತ್ತು. ಅದರ ಕರೆನ್ಸಿಗೆ ಎಲ್ಲಾ ಕಡೆ ಉತ್ತಮ ಬೆಲೆ ಇದ್ದು ಅದು ಜಗತ್ತಿನ ಎಲ್ಲಾ ಕಡೆ ಚಲಾವಣೆಯಲ್ಲಿ ಇತ್ತು. ಆದರೆ ಮುಂದಿನ 80 ವರ್ಷಗಳಲ್ಲಿ ಅದು ಸಂಪೂರ್ಣವಾಗಿ ಬ್ಯಾಂಕ್ರಪ್ಟ್ ಆಯಿತು ಹಾಗೂ ಮತ್ತೆ ಯಾವತ್ತೂ ಕೂಡ ಅದು ಆ ಒಂದು ಆರ್ಥಿಕ ನಷ್ಟದಿಂದ ರಿಕವರ್ ಆಗಲೇ ಇಲ್ಲ. ಇನ್ನು 1914ರಲ್ಲಿ ಗ್ರೇಟ್ ಬ್ರಿಟನ್ ಆಗಿನ ಕಾಲಕ್ಕೆ ವಿಶ್ವದಲ್ಲೇ ಅತ್ಯಂತ ಬಲಾಢ್ಯ ಹಾಗೂ ಪ್ರಭಾವಿ ಸಾಮ್ರಾಜ್ಯ ಅಂತ ಕರೆಸ್ಕೊಂಡಿತ್ತು. ಬ್ರಿಟನ್ ಸಾಮ್ರಾಜ್ಯವನ್ನು ಆಗ ಸೂರ್ಯ ಮುಳುಗದ ನಾಡು ಅಂತಾನೆ ಕರೀತಿದ್ರು. ಆದರೆ ಇಂಥ ಒಂದು ಸಾಮ್ರಾಜ್ಯ ಕೂಡ ಮುಂದಿನ 40 ವರ್ಷಗಳಲ್ಲಿ ತನ್ನ ಆಟವನ್ನು ನಿಲ್ಲಿಸಿ ಹಾಗೂ 1991ರವರೆಗೂ ಸೋವಿಯತ್ ಯೂನಿಯನ್ ವಿಶ್ವದ ದಿ ಮೋಸ್ಟ್ ಪವರ್ಫುಲ್ ಶಕ್ತಿ, ನ್ಯೂಕ್ಲಿಯರ್ ವೆಪನ್ಗಳು, ಗ್ಲೋಬಲ್ ಇನ್ಫ್ಲುಯೆನ್ಸ್ ಹಾಗೂ ವಿಶ್ವದ ಬಹುತೇಕ ಕಡೆ ಅದು ಉಡಾಯಿಸ್ತಾ ಇದ್ದಂತ ಸ್ಯಾಟಲೈಟ್ ಹಾಗೂ ರಾಕೆಟ್ಗಳ ಜಾತ್ರೆ ಅಬ್ಬರ ಜೋರಾಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಮುಂದಿನ 900 ದಿನಗಳ ಅಂತರದಲ್ಲಿ ಅದು ತನ್ನೆಲ್ಲ ಪವರ್ ಅನ್ನ ಕಳೆದುಕೊಂಡು ದಿವಾಳಿ ಆಯಿತು. ಇದಕ್ಕೆ ಕಾರಣ ಯುದ್ಧ ಅಲ್ಲ, ಬದಲಿಗೆ ಅವುಗಳ ಆರ್ಥಿಕತೆಯ ಕುಸಿತ. ಆ ಒಂದು ಆರ್ಥಿಕತೆಯ ಮಹಾ ಕುಸಿತದಿಂದ ಉಂಟಾದಂತ ಇಂಪೀರಿಯಲ್ ಕೊಲಾಪ್ಸ್ ಅಥವಾ ಸಾಮ್ರಾಜ್ಯದ ಅವನತಿ ಕಳೆದ 500 ವರ್ಷಗಳ ವಿವಿಧ ಕಾಲಘಟ್ಟಗಳಲ್ಲಿ ವಿಶ್ವದ 3 ಬೇರೆ ಬೇರೆ ಸೂಪರ್ ಪವರ್ಗಳನ್ನ ಒಂದೇ ರೀತಿಯಾಗಿ ನಾಶ ಮಾಡಿತು. ಇಲ್ಲಿ ಅಚ್ಚರಿ ಹಾಗೂ ಆತಂಕದ ಸಂಗತಿ ಏನಂದ್ರೆ ಈಗ ಅಮೆರಿಕ ಕೂಡ ಇವುಗಳ ಹಾದಿಯಲ್ಲೇ ಸಾಕ್ತಿದ್ದು, ಆಗ್ಲೇ ಅದು ಪೂರ್ತಿ ನಾಶ ಆಗೋದಕ್ಕೆ ದಾಟಬೇಕಾದಂತ ಒಟ್ಟು 7 ಹಂತಗಳಲ್ಲಿ 5 ಸ್ಟೇಜ್ಗಳನ್ನ ಅದಾಗಲೇ ದಾಟಿ ಮುಂದೆ ಹೋಗಿದೆ. ಅಷ್ಟಕ್ಕೂ ಆ 7 ಸ್ಟೇಜ್ಗಳು ಯಾವುವು, ಅವು ಹೇಗೆ ಕೆಲಸ ಮಾಡ್ತವೆ ಹಾಗೂ ಅವು ಯಾವ ತರ ದೊಡ್ಡ ದೊಡ್ಡ ಸೂಪರ್ ಪವರ್ ನೇಷನ್ಗಳ ಆಟಕ್ಕೆ ಬ್ರೇಕ್ ಅನ್ನು ಹಾಕ್ತವೆ ಅಂತ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಚಯಿಸ್ತೀನಿ. ವೀಕ್ಷಕರೇ, ಈ ಒಂದು ಸಾಲಲ್ಲಿ ಇದೀಗ ಅಮೆರಿಕ ಮೊದಲ ಸ್ಥಾನದಲ್ಲಿ ಇದೆ. ಯಾವುದೇ ಸೂಪರ್ ಪವರ್ ನೇಷನ್ ಇಂಪೀರಿಯಲ್ ಕೊಲಾಪ್ಸ್ ಯುದ್ಧದಿಂದನೋ ಅಥವಾ ಮಿಲಿಟರಿಯ ಸೋಲ್ನಿಂದ ಉಂಟಾಗೋದಿಲ್ಲ. ಅದು ಆ ದೇಶದ ಆರ್ಥಿಕ ದಿವಾಳಿತನದಿಂದ ಶುರುವಾಗುತ್ತೆ. ಇವತ್ತು ವಿಶ್ವದ ಸುಮಾರು 150 ದೇಶಗಳಲ್ಲಿ ಮಿಲಿಟರಿ ಹಾಗೂ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದಾವೆ. ಆ ದೇಶಗಳು ತಮ್ಮ ಮೇಂಟೈನ್ ಎಬಿಲಿಟಿಗಿಂತ ಹೆಚ್ಚು ಆರ್ಥಿಕ ಕೊರತೆಯನ್ನ ಎದುರಿಸಿದಾಗ ಅವುಗಳ ಆರ್ಥಿಕ ದಿವಾಳಿತನ ಶುರುವಾಗುತ್ತೆ. ಆದರೆ ಇದು ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣೋದೇ ಇಲ್ಲ. ಇದು ಪ್ರಾರಂಭದಲ್ಲಿ ನಮ್ಮ ಅರಿವಿಗೂ ಬರೋದಿಲ್ಲ. ದೇಶಗಳ ಕರೆನ್ಸಿ ಚಲಾವಣೆಯಲ್ಲಿ ಇದ್ದಂತೆ ಕಾಣುತ್ತೆ, ಅವುಗಳ ಮಿಲಿಟರಿಗಳು ಯುದ್ಧದಲ್ಲಿ ಗೆಲ್ತಿರುವಂತೆ ಕಾಣಿಸುತ್ತೆ ಹಾಗೂ ಸರ್ಕಾರಗಳು ತಾವು ಕೊಟ್ಟಂತ ಮಾತನ್ನ ಪೂರೈಸುತ್ತಿರುವಂತೆ ಕಾಣಿಸುತ್ತೆ. ಆದರೆ ವಾಸ್ತವವಾಗಿ ಅಲ್ಲಿ ತೆರೆ ಹಿಂದೆ ಬೇರೆಯದೇ ರೀತಿಯ ಸಂಗತಿಗಳು ನಡೀತಾ ಇರ್ತವೆ. ಇರುವಂತ ಸಂಪನ್ಮೂಲಗಳು ಸರಿಯಾಗಿ ಬಳಕೆಯಾಗಲ್ಲ ಹಾಗೂ ಅವುಗಳ ಅಭಾವ ಉಂಟಾಗುತ್ತೆ. ದೇಶದ ಪ್ರೊಡಕ್ಟಿವ್ ಕೆಪಾಸಿಟಿ ಕೂಡ ಕುಸಿಯುತ್ತೆ. ದೇಶದ ಬುದ್ಧಿವಂತ ಯುವ ಸಮೂಹ ದೇಶ ಬಿಟ್ಟು ವಿದೇಶಗಳಿಗೆ ವಲಸೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲದರ ನಂತರ ಅವನತಿಯ ಒಂದೊಂದು ಸ್ಪಷ್ಟ ಸೂಚನೆಗಳು ಸಿಗೋದಕ್ಕೆ ಶುರುವಾಗ್ತವೆ. ನಿಮ್ಮ ಸ್ನೇಹಿತರಂತೆ ಇದ್ದವರು ಇದ್ದಕ್ಕಿದ್ದಂತೆ ಬದಲಾಗ್ತಾರೆ. ಶತ್ರುಗಳು ತಮ್ಮ ಬೌಂಡರಿ ಲೈನ್ ದಾಟಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ದೇಶದ ಕರೆನ್ಸಿ ಮೌಲ್ಯ ಕುಸಿಯುತ್ತೆ. ಆವರೆಗೂ ಯಾವ ಅಂಶಗಳು ನಿಮ್ಮನ್ನ ಪಾಪ್ಯುಲರ್ ಮಾಡೋದಕ್ಕೆ ಸಹಕರಿಸಿದ್ವೋ ಅವೇ ಈಗ ಅನಾನುಕೂಲತೆಗಳಾಗಿ ಬದಲಾಗೋದಕ್ಕೆ ಶುರುವಾಗ್ತವೆ. ವಿಶ್ವದ ಆರ್ಥಿಕತೆಯಲ್ಲಿ ಹಿಡಿತ ಸಾಧಿಸಿದಂತ ನಿಮ್ಮ ದೇಶದ ಕರೆನ್ಸಿ ಪಾತಾಳಕ್ಕೆ ಕುಸಿಯುತ್ತೆ. ಗ್ಲೋಬಲಿ ಹೆಸರನ್ನ ಮಾಡಿದಂತ ದೇಶದ ಮಿಲಿಟರಿಯಲ್ಲಿ ಅಸ್ಥಿರತೆ ಹೆಚ್ಚು ಸೃಷ್ಟಿಯಾಗುತ್ತೆ. ನಿಮ್ಮನ್ನೇ ಶಕ್ತಿವಂತರು ಅಂತ ಭಾವಿಸಿ ಗೌರವಿಸ್ತಾ ಇದ್ದಂತ ಇತರ ದೇಶಗಳು ಈಗ ನಿಮ್ಗೆ ಕೇರ್ ಮಾಡೋದಿಲ್ಲ. ಇದ್ಯಾವುದೂ ಕೂಡ ಕೇವಲ ಥಿಯರಿ ಅಲ್ಲ, ಬದಲಿಗೆ ವಾಸ್ತವ. ಈ ಹಿಂದೆ ಸ್ಪೇನ್, ಗ್ರೇಟ್ ಬ್ರಿಟನ್ ಹಾಗೂ ಸೋವಿಯತ್ ಯೂನಿಯನ್ಗಳ ಶಕ್ತಿ ನೆಲ ಕಚ್ಚೋದಕ್ಕೆ ನಿಖರವಾಗಿ ಇಂಥ ಸಂಗತಿಗಳೇ ಕಾರಣ ಆಗಿದ್ವು. ಆಗ ಅವು ತಾವು ಅವನತಿಯ ಕಡೆ ಸಾಗೋದಕ್ಕೆ ತೆಗೆದುಕೊಂಡಂತ ಆ ನಿರ್ಧಾರಗಳನ್ನ ಈಗ ಅಮೆರಿಕ ಕೂಡ ತೆಗೆದುಕೊಳ್ತಿದೆ. ತಮ್ಮದೇ ನಿರ್ಧಾರಗಳು ಹಾಗೂ ನಡೆಗಳು ನಮ್ಮನ್ನ ಮೂಲೆಗುಂಪು ಮಾಡೋದಕ್ಕೆ ಹೊರಟಿವೆ ಎಂಬ ಸತ್ಯ ಪೂರ್ತಿ ಮುಳುಗಡೆ ಆಗೋವರೆಗೂ ಈ 3 ದೇಶಗಳಿಗೆ ಅರ್ಥ ಆಗಿರ್ಲಿಲ್ಲ. ತಾವೇ ಸರಿ ಅಂತ ಅವು ಕೊನೆವರೆಗೂ ನಂಬಿದ್ವು. ಈಗ ಅಮೆರಿಕ ಕೂಡ ಅಂಥದ್ದೇ ಹಾದಿಯಲ್ಲಿ ಸಾಕ್ತಿದೆ. ಇದು ಹೇಗೆ ಅಂತ ತಿಳಿಯುವಂತ ಮೊದಲು 500 ವರ್ಷಗಳಲ್ಲಿ ಈ 3 ದೇಶಗಳು ಹೇಗೆ ಕುಸಿತ ಕಂಡುವಂತ ಒಂದೊಂದಾಗಿ ತಿಳಿಯೋದು ಇಲ್ಲಿ ಅತ್ಯವಶ್ಯಕ. ವೀಕ್ಷಕರೇ, ಮೊದಲು ನಾವು ಸ್ಪೇನ್ ದೇಶದ ಇತಿಹಾಸದೊಂದಿಗೆ ಚರ್ಚೆಯನ್ನ ಶುರು ಮಾಡೋಣ. ಸ್ಪೇನ್ಗೆ ಸೇರಿದಂತ ಕೊಲಂಬಸ್ ಎಂಬ ನಾವಿಕ 1500ನೇ ಇಸ್ವಿಯಿಂದ 1600 ಇಸ್ವಿ ನಡುವೆ ಅಲ್ಲಿಂದ ಪರ್ಯಟನೆಗೆ ಹೊರಟು ಅಮೆರಿಕವನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿದ. ನಂತರ ಸ್ಪೇನ್ ವಿಶ್ವ ಮಟ್ಟದ ಖ್ಯಾತಿಯನ್ನ ಗಳಿಸಿತು. ಆತ ಮೂಲ ಅಮೆರಿಕನ್ ಜನಾಂಗಗಳಾದಂತ ಆಸ್ಟೆಕ್, ಮಾಯನ್, ಇಂಕಾ ಜನರು ಇಲ್ಲೆಲ್ಲ ಕೂಡಿಟ್ಟಿದ್ದಂತ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿಯ ನಿಕ್ಷೇಪಗಳನ್ನ ತನ್ನ ಹಿಡಿತಕ್ಕೆ ತಗೊಂಡ. ನಂತರ ಸ್ಪೇನ್ ಆಗ ವಿಶ್ವದ ನಂಬರ್ 1 ಬಲಿಷ್ಠ ರಾಷ್ಟ್ರ ಆಯಿತು. ಇಲ್ಲಿ ಇದ್ದಂತ ಚಿನ್ನ ಹಾಗೂ ಬೆಳ್ಳಿಯ ಗಣಿಗಳು ಆಗ ವಿಶ್ವದಲ್ಲೇ ಅತಿ ದೊಡ್ಡ ಗಣಿಗಳಾಗಿದ್ವು.
ಸ್ಪೇನ್ನ 100 ಶಿಪ್ಗಳು ಆಗ ಇಲ್ಲಿಂದ ವರ್ಷಕ್ಕೆ 200 ಟನ್ಗಳಷ್ಟು ಚಿನ್ನ ಬೆಳ್ಳಿಯನ್ನ ಸ್ಪೇನ್ಗೆ ಸಾಗಿಸ್ತಿದ್ವು. 1570 ಹೊತ್ತಿಗೆ ಇದು 4000 ಟನ್ಗೆ ತಲುಪುತ್ತೆ. ವಿಶ್ವದ ಅರ್ಧದಷ್ಟು ಚಿನ್ನ ಬೆಳ್ಳಿಯನ್ನ ಕದ್ದು ಸಾಗಿಸಿ ಕೂಡಿಟ್ಟು ತನ್ನ ವಶ ಮಾಡಿಕೊಂಡಂತ ಸ್ಪೇನ್ ಆಗ ವಿಶ್ವದ ಹಲವು ದೇಶಗಳಿಗೆ ತಾನೇ ಚಿನ್ನ ಬೆಳ್ಳಿಯನ್ನ ಟ್ರೇಡ್ ಮಾಡ್ತಿತ್ತು. ಆಗ ಸ್ಪೇನ್ನ ಸಿಲ್ವರ್ ಎಲ್ಲಾ ಕಡೆ ತುಂಬಾ ಫೇಮಸ್ ಆಗಿತ್ತಲ್ಲದೆ ಎಲ್ಲರೂ ಕೂಡ ಚಿನ್ನ ಬೆಳ್ಳಿಯನ್ನ ಇವರಿಂದನೇ ಖರೀದಿ ಮಾಡ್ತಿದ್ರು. ಯಾವಾಗ ವಿಶ್ವದ ಅರ್ಧದಷ್ಟು ದೇಶಗಳು ತನ್ನ ಗ್ರಾಹಕರಾಗಿ ಬದಲಾದವೋ ಆಗ ಸ್ಪೇನ್ ತಾನೇ ಶಕ್ತಿವಂತ, ಇನ್ನು ನನಗೆ ಸರಿಸಮ ಯಾರು ಇಲ್ಲ ಅಂತ ಅದು ಭಾವಿಸ್ತು. ಆಗ ಸ್ಪೇನ್ನ ರಾಜನಾಗಿದ್ದವನು ಕಿಂಗ್ 2ನೇ ಫಿಲಿಪ್. ಈತ 1556ರಿಂದ 1598ವರೆಗೂ ವಿಶ್ವದ ಪವರ್ಫುಲ್ ಹಾಗೂ ಸಿರಿವಂತ ನಾಯಕನಾಗಿದ್ದ. ಆತ ತನ್ನ ಆದಾಯದ ಬಹುಪಾಲನ್ನ ಆಗ ಸ್ಪೇನಿನ ಸಾಮ್ರಾಜ್ಯ ಕಟ್ಟೋದಿಕ್ಕೆ ಖರ್ಚು ಮಾಡಿದ್ದ. ಅದರಲ್ಲಿ ಮೊದಲನೇ ಹಂತ ಮಿಲಿಟರಿಯ ವಿಸ್ತರಣೆ. ಸ್ಪೇನ್ ತನ್ನ ಮಿಲಿಟರಿ ಬಲದ ಸಹಾಯದಿಂದ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸಿದ್ದು ಮಾತ್ರವಲ್ಲದೆ ಆಗ ವಿಶ್ವದ ಬಹುತೇಕ ಸಮುದಾಯಗಳ ಜೊತೆ ಅದು ನಿರಂತರವಾಗಿ ಯುದ್ಧವನ್ನ ಮಾಡ್ತಾನೆ ಇತ್ತು. ಮೆಡಿಟೇರಿಯನ್ ರೀಜನ್ ಅಲ್ಲಿ ಇದ್ದಂತ ಓಟೋಮನ್ ಟರ್ಕರ ವಿರುದ್ಧ, ಫ್ರಾನ್ಸ್ ಮತ್ತು ಇಟಲಿಗಳ ವಿರುದ್ಧ, ನೆದರ್ಲ್ಯಾಂಡ್ಗಳಲ್ಲಿ ಪ್ರೊಟೆಸ್ಟೆಂಟ್ ಬಂಡಾಯಕಾರ ವಿರುದ್ಧ, ಇಂಗ್ಲೆಂಡ್ ದೇಶದ ನೇವಿಯ ಜೊತೆ, ಫಿಲಿಪೀನ್ಸ್ ಹಾಗೂ ಅಮೆರಿಕಗಳ ಜೊತೆ ಹೀಗೆ ಅದು 16 ಕಡೆ ಒಟ್ಟಿಗೆ ಯುದ್ಧವನ್ನ ಮಾಡ್ತಾ ಇತ್ತು. ಈ ಯುದ್ಧಗಳೆಲ್ಲ ಅದರ ಆದಾಯದ ಅರ್ಧಕ್ಕಿಂತ ಹೆಚ್ಚು ಹಣವನ್ನ ಖರ್ಚು ಮಾಡ್ತಿದ್ವು. ಯುದ್ಧಕ್ಕೆ ಖರ್ಚಾಗಿ ಉಳಿತದಂತ ಹಣದಲ್ಲಿ ಬೇರೆ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಇನ್ನು 2ನೇ ಹಂತ ಕರೆನ್ಸಿಯ ಶಕ್ತಿಯ ಕುಸಿತ. ಇದನ್ನ ಕರೆನ್ಸಿ ಡಿಬೇಸ್ಮೆಂಟ್ ಅಂತ ಕರೀತಾರೆ. ಸ್ಪೇನ್ ಆಗ ತನ್ನ ಎಲ್ಲಾ ಖರ್ಚುಗಳನ್ನ ಬರ್ತಾ ಇದ್ದಂತ ತೆರಿಗೆ ಹಣದಿಂದ ಮಾತ್ರನೇ ಕ್ಲಿಯರ್ ಮಾಡ್ತಿರ್ಲಿಲ್ಲ. ಕರೆನ್ಸಿ ಹೆಚ್ಚಳಕ್ಕಾಗಿ ಅದು ತನ್ನ ಸಿಲ್ವರ್ ನಾಣ್ಯಗಳಲ್ಲಿ ಹೆಚ್ಚು ಪ್ರಮಾಣದ ಕಾಪರ್ ಅನ್ನ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡ್ತು. ಶುರುನಲ್ಲಿ ಇದರ ನಾಣ್ಯಗಳಲ್ಲಿ 50% ಇದ್ದಂತ ಕಾಪರ್ನ ಅಂಶ ಕ್ರಮೇಣ ಹೆಚ್ಚಾಗೋದಿಕ್ಕೆ ಶುರುವಾಯಿತು. ಕಾಪರ್ನ ಪ್ರಮಾಣ 75%ಗೆ ಹೆಚ್ಚಾದಾಗ ವಿಶ್ವದ ಹೆಚ್ಚಿನ ದೇಶಗಳು ಆಗ ಇವುಗಳಿಗೆ ಅಷ್ಟಾಗಿ ಕಿಮ್ಮತ್ತನ್ನ ಕೊಡ್ಲಿಲ್ಲ. 1600 ಹೊತ್ತಿಗೆ ಬಿಸಿನೆಸ್ ಮರ್ಚೆಂಟ್ಗಳು ಇವರ ನಾಣ್ಯಗಳನ್ನ ಖರೀದಿ ಮಾಡೋದನ್ನೇ ನಿಲ್ಸಿದ್ರು. ಇನ್ನು 3ನೇ ಹಂತ ಸಾಲದ ಹೊರೆ. ಸ್ಪೇನ್ ದೇಶ ಆಗ ಇಟಲಿ ಹಾಗೂ ಜರ್ಮನ್ ಬ್ಯಾಂಕರ್ಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಲವನ್ನ ತೆಗೆದುಕೊಳ್ತು. ಅವರು ಕೂಡ ಮುಂದೆ ಈ ದೇಶದಿಂದ ತಮಗೆ ಅನುಕೂಲ ಆಗುತ್ತೆ ಅಂತ ನಂಬಿ ಅವರು ಕೇಳಿದಾಗಲೆಲ್ಲ ಕೇಳಿದಷ್ಟು ಹಣವನ್ನ ಕೊಡ್ತಾ ಹೋಯ್ತು. ಮುಂದಿನ 25 ವರ್ಷಗಳಲ್ಲಿ ಪಡೆದಂತ ಸಾಲವನ್ನು ತೀರಿಸಲಾಗದೆ ಸ್ಪೇನ್ ದೇಶ ತನ್ನ ತಾನು ಬ್ಯಾಂಕ್ರಪ್ಟ್ ಅಂತ ಡಿಕ್ಲೇರ್ ಮಾಡ್ಕೊಳ್ತು. ಆದ್ರೂ ಕೂಡ ಅದು ಅವರಿಂದ ಸಾಲ ಮಾಡೋದನ್ನ ಮಾತ್ರ ನಿಲ್ಲಿಸ್ತಿಲ್ಲ. ಮುಂದೆ 1560ರಲ್ಲಿ ಅದು ಮತ್ತೊಮ್ಮೆ ಬ್ಯಾಂಕ್ರಪ್ಟ್ ಆಯಿತು. ಇದೇ ತರ 1575 ಮತ್ತು 1596ರಲ್ಲೂ ಕೂಡ ಅದು ದಿವಾಳಿ ಆಯಿತು. ಈ ರೀತಿ ಅದು 40 ವರ್ಷಗಳಲ್ಲಿ 4 ಸಲ ಬ್ಯಾಂಕ್ರಪ್ಟ್ ಆಗುತ್ತೆ. ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗಲೂ ಕೂಡ ಅದು ಪ್ರತಿ ಸಲ ಸಾಲ ತೀರಿಸುವಂತ ಮಾತನ್ನ ಕೊಟ್ಟು ಮತ್ತೆ ಮತ್ತೆ ಸಾಲವನ್ನ ತೆಗೆದುಕೊಳ್ತಾ ಹೋಯಿತು. ಇನ್ನು 4ನೇ ಹಂತ ತನ್ನ ಪ್ರೊಡಕ್ಟಿವ್ ಕೆಪಾಸಿಟಿಯ ಕುಸಿತ. ಇದು ಸ್ಪೇನ್ನ ಅವನತಿಗೆ ಕಾರಣದಂತ ಮುಖ್ಯ ರೀಸನ್. ಅವ್ರ ಬಳಿ ಆಗ ಯಾರ ಹತ್ರನೂ ಕೂಡ ಇರದಷ್ಟು ಹಣ, ಚಿನ್ನ, ಬೆಳ್ಳಿ ಎಲ್ಲ ಕೂಡ ಇತ್ತು. ಆದ್ರೂ ಕೂಡ ಅವರು ನಷ್ಟಕ್ಕೆ ಹೋಗೋದಕ್ಕೆ ಕಾರಣ ಅವರ ಉತ್ಪಾದನಾ ಶಕ್ತಿ ಕುಸಿದ್ರಿಂದ. ಅಂದ್ರೆ ಸಾಮಾನ್ಯವಾಗಿ ಯಾರ ಹತ್ರನಾದ್ರೂ ಹೆಚ್ಚು ಹಣ ಇದ್ರೆ ಅವರು ಅದನ್ನ ಖರ್ಚು ಮಾಡಿ ಬೇಕಾದನ್ನ ತರಿಸ್ಕೊಳ್ತಾರೆ ವಿನಃ ತಮ್ಗೆ ಬೇಕಾದನ್ನ ಅವರೇ ನಮ್ಮ ಹತ್ರ ಹೇಗೋ ಹಣ ಇದೆ ಆದ್ರಿಂದ ನಾವ್ಯಾಕೆ ಕೂಲಿ ಕೆಲಸ ಮಾಡಬೇಕು, ನಮ್ಗೆ ಬೇಕಾದನ್ನ ನಮ್ಗೆ ಬೇರೆಯವರು ತಯಾರಿಸ್ಕೊಡ್ತಾರೆ ಅಂತಾನೆ ಭಾವಿಸ್ತಂತ ಸ್ಪೇನ್ ಪ್ರಪಂಚಾದ್ಯಂತ ಎಲ್ಲಾ ಕೆಲಸಗಾರನ್ನು ಕೂಡ ತಮ್ಗಿಂತ ಕಡಿಮೆ ದರ್ಜೆ ಜನ ಅಂತ ಭಾವಿಸಿತ್ತು. ಇದರಿಂದಾಗಿ ಸ್ಪೇನ್ನ ಉತ್ಪಾದನಾ ವಲಯ ಹಾಗೂ ಕೃಷಿ ವಲಯಗಳು ತೀವ್ರವಾಗಿ ಕುಸಿದವು. ಕೃಷಿ ಮತ್ತು ತಯಾರಿಕಾ ಘಟಕಗಳು ಕೆಲಸವನ್ನ ನಿಲ್ಸಿದ್ವು. ಅವ್ರ ಬಳಿ ಇದ್ದಂತ ಎಲ್ಲ ಹಣ ತಮ್ಗೆ ಬೇಕಾಗಿರೋದನ್ನ ಬೇರೆಯವರಿಂದ ತರಿಸ್ಕೊಳ್ಳೋದಿಕ್ಕೆ ಎಲ್ಲ ಖರ್ಚಾಯ್ತು. ಅಮೆರಿಕದಿಂದ ತಂದಿದ್ದಂತ ಚಿನ್ನ, ಬೆಳ್ಳಿ ಇವೆಲ್ಲ ಸ್ಪೇನ್ ದೇಶಕ್ಕೆ ಹೈ ಕ್ವಾಲಿಟಿ ಲಿಕ್ಕರ್, ಇಟಾಲಿಯನ್ ಸ್ಕಿಲ್ ಹಾಗೂ ಸಾಕಷ್ಟು ಟಚ್ ಗುಡ್ಸ್ ಗಳ ಪೇಮೆಂಟ್ ಆಗಿನೇ ಬಳಕೆಯಾದವು. 1600ರ ಹೊತ್ತಿಗೆ ಅದು ಏನೊಂದನ್ನು ಕೂಡ ಉತ್ಪಾದನೆ ಮಾಡಿಲ್ಲ. ಕೇವಲ ಅದು ಆಮದು ಸರಕುಗಳ ಮೇಲಷ್ಟೇ ಅವಲಂಬಿತವಾಗಿತ್ತು. ಖರ್ಚಿಗಾಗಿ ಅದು ಚಿನ್ನ ಬೆಳ್ಳಿಯನ್ನ ಆಧಾರ ಮಾಡ್ಕೊಂಡಿತ್ತು. ಆದ್ರೆ ಅಮೆರಿಕದಲ್ಲಿ ಇವರು ಮಾಡಿದಂತ ಮಿತಿ ಮೀರಿದಂತ ಲೂಟಿಯಿಂದಾಗಿ ಅಲ್ಲೆಲ್ಲ ಚಿನ್ನ ಹಾಗೂ ಬೆಳ್ಳಿಯ ನಿಕ್ಷೇಪಗಳು ಖಾಲಿಯಾಗತೊಡಗಿದ್ವು. ಇದು ಅವರ ಅವನತಿಗೆ ಕಾರಣ ಆಯಿತು. ಇನ್ನು 5ನೇ ಹಂತ ಸೋಷಿಯಲ್ ಡಿಕೆ ಅಂದ್ರೆ ಸಾಮಾಜಿಕ ಅವನತಿ. ಇದು ಗಂಭೀರವಾದಂತ ಕಾರಣ. ಸ್ಪೇನ್ನಲ್ಲಿ ಆಗ ಆರ್ಥಿಕ ನಷ್ಟದ ಜೊತೆ ಅದರ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಯಿತು. ಮ್ಯಾಡ್ರಿಡ್ ನಗರದ ಬೀದಿಗಳಲ್ಲಿ ಭಿಕಾರಿಗಳು ಎಲ್ಲಂದರಲ್ಲಿ ಕಾಣಿಸೋದಕ್ಕೆ ಶುರುವಾದ್ರು. ಅದರ ಪ್ರೊಡಕ್ಟಿವ್ ಮಂದಿ ದೇಶ ಬಿಟ್ಟು ಬೇರೆ ಕಡೆ ಗೂಳೆ ಹೊರಟರು. ಅವರೆಲ್ಲ ಫ್ರಾನ್ಸ್, ನೆದರ್ಲ್ಯಾಂಡ್ ಹಾಗೂ ಇಂಗ್ಲೆಂಡ್ಗೆ ಹೋಗಿ ನೆಲೆಸಿದ್ರು. ಇವೆಲ್ಲ ಆಗ ನಿಧಾನವಾಗಿ ಉದ್ಧಾರ ಆಗ್ತಾ ಇದ್ದಂತ ಪ್ರದೇಶಗಳು. ಅವರೆಲ್ಲ ಹೋದ ನಂತರ ಸ್ಪೇನ್ನಲ್ಲಿ ಈಗ ಕೇವಲ ಸೈನಿಕರು, ಬ್ಯೂರೋಕ್ರೇಟ್ಸ್ ಹಾಗೂ ಚರ್ಚ್ ಪಾದ್ರಿಗಳು ಮಾತ್ರ ಉಳಿದ್ರು. 1640ರಲ್ಲಿ ಅವರು ಪೋರ್ಚುಗಲ್ ಅನ್ನ ಕೈ ಬಿಡ್ತಾರೆ. 1700ರ ಹೊತ್ತಿಗೆ ನೆದರ್ಲ್ಯಾಂಡ್ಸ್ ನ ಮೇಲೆ ಇರುವಂತ ಅವರ ಹಿಡಿತ ಕೂಡ ಸ್ಟಾಪ್ ಆಯಿತು. ಈ ಒಂದು ಸಮಯಕ್ಕೆ ಸ್ಪೇನ್ ನಲ್ಲಿ ಯಾವುದೇ ತರಹದ ವೆಲ್ತ್ ಸೃಷ್ಟಿಯಾಗಲಿಲ್ಲ. ಅದೀಗ ಕೇವಲ ಭೂನಕ್ಷೆಯಲ್ಲಿ ಮಾತ್ರ ಇತ್ತು. ಆದರೆ ಎಕನಾಮಿಕಲಿ ಅದು ಪೂರ್ತಿ ಡೆಡ್ ಆಗಿತ್ತು. ಈ ಮೂಲಕ ಅದು ಸೂಪರ್ ಪವರ್ ನಿಂದ ಸಾಧಾರಣ ಸೆಕೆಂಡರಿ ದೇಶವಾಗಿ ಬದಲಾಯಿತು. ಹೀಗೆ ತನ್ನೆಲ್ಲ ಸಾಮ್ರಾಜ್ಯದ ಅವನತಿಯಿಂದ ಸ್ಪೇನ್ ಮುಂದೆ ಯಾವತ್ತೂ ಕೂಡ ಮತ್ತೆ ರಿಕವರ್ ಆಗ್ಲೇ ಇಲ್ಲ. ಯುರೋಪ್ನ ಸರ್ವೇ ಸಾಧಾರಣ ದೇಶಗಳಲ್ಲಿ ಇವತ್ತು ಅದು ಕೂಡ ಒಂದು.
ಈಗ 1700ರಿಂದ 200 ವರ್ಷಗಳಷ್ಟು ಮುಂದೆ ಹೋಗೋಣ. 1900ರ ಹೊತ್ತಿಗೆ ಬ್ರಿಟನ್ನ ಸಾಮ್ರಾಜ್ಯ ಅತ್ಯಂತ ಶಕ್ತಿಶಾಲಿಯಾಗಿ ವಿಶ್ವವ್ಯಾಪಿಯಾಗಿ ಇದನ್ನ ಸೂರ್ಯ ಮುಳುಗದಂತ ಸಾಮ್ರಾಜ್ಯ ಅಂತ ಕರೆಯಲಾಗ್ತಿತ್ತು. ಆ ಒಂದು ಕಾಲಕ್ಕೆ ಬ್ರಿಟನ್ ಎಂಬ ಪುಟ್ಟ ದೇಶ ಭೂಮಿಯ 25% ಭೂಭಾಗದ ಮೇಲೆ ಹಿಡಿತವನ್ನ ಸಾಧಿಸಿ ಭೂಮಿಯ ಮೇಲಿನ 400 ಮಿಲಿಯನ್ ಜನರ ಮೇಲೆ ತನ್ನ ಆಧಿಪತ್ಯವನ್ನ ಸಾಧಿಸಿತ್ತು. ಅದರ ಪೌಂಡ್ ಸ್ಟರ್ಲಿಂಗ್ ಕರೆನ್ಸಿಗೆ ಆಗ ವಿಶ್ವದಲ್ಲೇ ಅತ್ಯಧಿಕವಾದಂತ ಬೆಲೆ ಇತ್ತು. ಇವರ ಕರೆನ್ಸಿ ಆಗ ಮೇಜರ್ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಆಗಿತ್ತು. ಆಗ ವಿಶ್ವದ ಎಲ್ಲಾ ಪ್ರಮುಖ ಟ್ರೇಡ್ ಒಪ್ಪಂದಗಳು ಪೌಂಡ್ಗಳ ಲೆಕ್ಕದಲ್ಲಿ ನಡೀತಾ ಇದ್ವು. ಎಲ್ಲ ವರ್ಲ್ಡ್ ಬ್ಯಾಂಕ್ಗಳು ಕೂಡ ಬ್ರಿಟಿಷ್ ಬ್ರಾಂಡ್ಗಳನ್ನ ಹೊಂದಿದ್ವು. ಲಂಡನ್ ನಗರ ಆಗ ವಿಶ್ವದ ಫೈನಾನ್ಷಿಯಲ್ ಕೇಂದ್ರ ಆಗಿತ್ತು. 300 ವರ್ಷಗಳ ಹಿಂದೆ ಸ್ಪೇನ್ ಹೇಗೆ ಅಂದ್ಕೊಂಡಿತ್ತೋ ಅದೇ ತರ 1900ರಲ್ಲಿ ಬ್ರಿಟನ್ ಕೂಡ ಇದೆಲ್ಲ ಕೊನೆವರೆಗೂ ಶಾಶ್ವತ ಅಂತಾನೆ ನಂಬಿತ್ತು. ಇದು ಕೂಡ ಆಗ ಸ್ಪೇನ್ನ ಪ್ಯಾಟರ್ನ್ ಅನ್ನೇ ಫಾಲೋ ಮಾಡ್ತಾ ಇತ್ತು. ಅದರಲ್ಲಿ ಮೊದಲನೇದು ಮಿಲಿಟರಿ ಬಣದ ವಿಸ್ತರಣೆ. ಆಗ ಬ್ರಿಟಿಷ್ ಆರ್ಮಿ ವಿಶ್ವದ ಎಲ್ಲಾ ಕಡೆ ಇತ್ತು. ಭಾರತ, ಆಫ್ರಿಕಾ, ಮಿಡಲ್ ಈಸ್ಟ್, ಚೈನಾ, ಪೆಸಿಫಿಕ್, ಕೆರೆಬಿಯನ್ ಹೀಗೆ ಮೊದಲಾಗಿ ಅವರ ಆರ್ಮಿ ಆಗ ವಿಶ್ವದ ಒಟ್ಟು 6 ಖಂಡಗಳಲ್ಲೂ ಕೂಡ ಇತ್ತು. ಇವರ ಆರ್ಮಿಯ ನಿರ್ವಹಣೆಗೆ ಆಗ ತುಂಬಾ ಹಣ ಖರ್ಚಾಗ್ತಿತ್ತು. 1914ರಲ್ಲಿ ಮೊದಲ ವಿಶ್ವ ಯುದ್ಧ ಘೋಷಣೆ ಆದಾಗ ಬ್ರಿಟನ್ಗೆ 2 ಆಯ್ಕೆಗಳು ತನ್ನ ಮುಂದೆ ಇದ್ವು. ಅದರಲ್ಲಿ ಒಂದು ಯುದ್ಧ ಮಾಡದೆ ತಟಸ್ಥರಾಗಿ ಉಳಿಯೋದು ಅಥವಾ ಯುದ್ಧಕ್ಕೆ ಇಳಿದು ನಷ್ಟಕ್ಕೆ ಒಳಗಾಗೋದು. ಆದ್ರೆ ಅದು ಆಗ ಯುದ್ಧಕ್ಕೆ ಜಿಗಿದು ಆಗಿನ ಕಾಲಕ್ಕೆ ಸುಮಾರು $40 ಬಿಲಿಯನ್ ಹಣ ಖರ್ಚು ಮಾಡ್ತು. ಈಗಿನ ಲೆಕ್ಕಕ್ಕೆ ಅದು $1 ಟ್ರಿಲಿಯನ್ ಸಮ. ಅದು ಆಗ ಎಲ್ಲರಿಂದ ಸಾಲವನ್ನ ಪಡೆದಿತ್ತು. ಮುಖ್ಯವಾಗಿ ಅಮೆರಿಕದಿಂದ ಹೆಚ್ಚಿನ ಸಾಲವನ್ನ ಪಡೆದಿತ್ತು. 1918ರಲ್ಲಿ ಯುದ್ಧ ಮುಗಿದಾಗ ಇದರಲ್ಲಿ ಬ್ರಿಟನ್ ಗೆದ್ದಿತ್ತು. ಆದ್ರೆ ಅದು ಅಮೆರಿಕ ಸೇರಿದಂತೆ ಮೊದಲಾದ ದೇಶಗಳಿಂದ ಪಡೆದಂತ ಸಾಲಕ್ಕೆ ಸಾಲಗಾರ ದೇಶ ಆಗಿ ಬದಲಾಗಿತ್ತು. ಇನ್ನು ಎರಡನೇ ಹಂತ ಕರೆನ್ಸಿ ಡಿಬ್ಯಾಸ್ಮೆಂಟ್. ಆಗ ಪೌಂಡ್ ಸ್ಟರ್ಲಿಂಗ್ ಅನ್ನ ಚಿನ್ನದಿಂದ ತಗೋಬೇಕಿತ್ತು. ಆದ್ರೆ ಯುದ್ಧದ ದೆಸೆಯಿಂದಾಗಿ ಅದರ ಎಲ್ಲಾ ಗೋಲ್ಡ್ ರಿಸರ್ವ್ಗಳು ಕೂಡ ಖಾಲಿ ಆದವು. ಅವರು ವೆಪನ್ಸ್, ಫುಡ್ ಹಾಗೂ ಇತರ ಸಪ್ಲೈಗಳಿಗಾಗಿ ಅಮೆರಿಕಾಗೆ ಚಿನ್ನವನ್ನ ಕೊಟ್ಟಿತ್ತು. 1914ರ ಯುದ್ಧದಿಂದಾಗಿ 1920ರ ಹೊತ್ತಿಗೆ ಬ್ರಿಟನ್ ತನ್ನ ಚಿನ್ನದ ಪ್ರಮಾಣದ ಅರ್ಧಕ್ಕೆ ಕುಸಿತಿತ್ತು. ಆದ್ರೂ ಕೂಡ ಅದು ತನ್ನ ಪೌಂಡ್ನ ಮೌಲ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇತ್ತು. 1925ರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ರೇಟ್ಗೆ ಮತ್ತೆ ಅದು ವಾಪಸ್ ಬಂತಾದ್ರು ಆ ಹೊತ್ತಿಗೆ ಅದರ ಪೌಂಡ್ಗೆ ಓವರ್ ವ್ಯಾಲ್ಯೂ ಸಿಕ್ಕಿತ್ತು. ಅವರ ರಫ್ತು ದರಗಳು ತುಂಬಾ ದುಬಾರಿಯಾದವು. ಮ್ಯಾನುಫ್ಯಾಕ್ಚರಿಂಗ್ ವಲಯ ಕುಸಿತು, ನಿರುದ್ಯೋಗ ಹೆಚ್ಚಾಯಿತು ಹಾಗೂ ಸರ್ಕಾರಗಳು ತಮ್ಮ ಪೌಂಡ್ನ ಕರೆನ್ಸಿ ವ್ಯಾಲ್ಯೂವನ್ನ ಎತ್ತಿ ಹಿಡಿಯುವಂತ ಸಲುವಾಗಿ ಎಲ್ಲಾ ಕಡೆ ಬಡ್ಡಿ ದರಗಳನ್ನ ವಿಪರೀತ ಹೆಚ್ಚು ಮಾಡಿದ್ರು. ಇದೆಲ್ಲದರಿಂದ ಅವರ ಡೊಮೆಸ್ಟಿಕ್ ಎಕನಾಮಿ ನಷ್ಟಕ್ಕೆ ಇಳಿತು. 1931ರ ಹೊತ್ತಿಗೆ ಎಲ್ಲವೂ ಅವರ ಕೈಬಿಟ್ಟು ಹೋಗಿ ಅವರ ಪೌಂಡ್ನ ಮೌಲ್ಯ ಕುಸಿತು. ಬ್ರಿಟನ್ ಮಹಾ ಆರ್ಥಿಕ ನಷ್ಟವನ್ನ ಅನುಭವಿಸಿತು. ಒಂದೇ ರಾತ್ರಿಯಲ್ಲಿ ಅದರ ಪೌಂಡ್ನ ವ್ಯಾಲ್ಯೂ 25% ಇಳಿಕೆಯನ್ನ ಕಾಣ್ತು. ಇನ್ನು ಮೂರನೇ ಹಂತ ಸಾಲದ ಸುಳಿ. ಮೊದಲ ವಿಶ್ವ ಯುದ್ಧದಿಂದ ಇವರು ಇನ್ನೂ ಕೂಡ ಪೂರ್ತಿ ಸುಧಾರಿಸಿಕೊಂಡಿರಲಿಲ್ಲ. ಅಷ್ಟರಲ್ಲೇ ಎರಡನೇ ವಿಶ್ವ ಯುದ್ಧ ಶುರುವಾಯಿತು. ಈ ಸಲ ಬರೋಬ್ಬರಿ $120 ಬಿಲಿಯನ್ ಹಣ ಖರ್ಚಾಯಿತು. ಈ ಸಲವೂ ಕೂಡ ಬ್ರಿಟನ್ ಅಮೆರಿಕದಿಂದ ಸಾಕಷ್ಟು ಹಣವನ್ನ ಸಾಲ ತಗೊಳ್ತು. 1945ರ ಹೊತ್ತಿಗೆ ಬ್ರಿಟನ್ ಅಮೆರಿಕ ಮತ್ತು ಕೆನಡಾದಿಂದ ಸುಮಾರು $30 ಬಿಲಿಯನ್ಗೂ ಹೆಚ್ಚು ಹಣವನ್ನ ಸಾಲ ಪಡೆಯಿತು. ಈ ಒಂದು ಹಣ ಆಗ ಇದರ ಒಟ್ಟು ಜಿಡಿಪಿಗಿಂತನೂ ಕೂಡ ಅಧಿಕವಾದಂತ ಮೊತ್ತ ಆಗಿತ್ತು. ಅತಿಯಾದಂತ ಸಾಲದ ಹೊರೆ ಹಾಗೂ ನಷ್ಟದಿಂದ ಯಾವುದರ ಖರ್ಚನ್ನು ಕೂಡ ನಿಭಾಯಿಸಲಾಗದೆ ಬ್ರಿಟನ್ ಸಂಪೂರ್ಣ ನೆಲ ಕಚ್ಚಿತು. ಇನ್ನು ಸ್ಟೇಜ್ 4 ಸಾಮ್ರಾಜ್ಯದ ಅವನತಿ. 1942ರಲ್ಲಿ ಬ್ರಿಟಿಷ್ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಇಲ್ಲಿಂದ ಹೊರಟೋಯ್ತು. ಭಾರತ ಒಂದು ರೀತಿ ಅದರ ಮುಕುಟ ಮಣಿನೇ ಆಗಿತ್ತು. ಸತತ 200 ವರ್ಷಗಳಿಗೂ ಹೆಚ್ಚು ಕಾಲ ಭಾರತ ಅವರಿಗೆ ಲಾಭದಾಯಕ ದೇಶ ಆಗಿತ್ತು. ಮುಂದಿನ 20 ವರ್ಷಗಳಲ್ಲಿ ಬ್ರಿಟಿಷ್ ತನ್ನ ಒಡೆತನದಲ್ಲಿದ್ದಂಥ ಸಾಕಷ್ಟು ಪ್ರದೇಶಗಳನ್ನ ಕಳೆದುಕೊಳ್ತು. 1970ರವರೆಗೂ ಬ್ರಿಟನ್ನ ಸಾಮ್ರಾಜ್ಯ ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರನೇ ಉಳಿದು ಹೋಯಿತು. ಇನ್ನು 5ನೇ ಹಂತ ಬ್ರಿಟನ್ನ ಪೌಂಡ್ನ ಕರೆನ್ಸಿಯ ಮೌಲ್ಯದ ಕುಸಿತ. 1940ರಲ್ಲಿ ಒಂದು ಪೌಂಡ್ಗೆ $4.3 ಸಮ ಇತ್ತು. 1950ರಲ್ಲಿ ಅದು $2.80 ಇಳಿತು. ಇನ್ನು 1970ರಲ್ಲಿ ಅದು $2.40 ಹಾಗೂ 1980ಕ್ಕೆ ಅದು $2.3 ಬಂತು. ಈಗ ಅದು $1.27 ಮುಟ್ಟಿದೆ. ಈ ಮೂಲಕ ಒಂದು ಕಾಲದ ಗ್ಲೋಬಲ್ ರಿಸರ್ವ್ ಕರೆನ್ಸಿ ರೀಜನಲ್ ಕರೆನ್ಸಿ ಸ್ಥಾನಕ್ಕೆ ಇಳಿತು. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಸೀಟ್, ನ್ಯೂಕ್ಲಿಯರ್ ವೆಪನ್ಸ್ ಹಾಗೂ ಅಮೆರಿಕದ ಜೊತೆ ಸ್ಪೆಷಲ್ ರಿಲೇಶನ್ಶಿಪ್ ಇವುಗಳನ್ನ ಅದು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದೀಗ ಒಂದು ಲಾಸ್ಟ್ ಎಂಪೈರ್ ಅಷ್ಟೇ ಅನ್ನೋದು ಸತ್ಯ ಆಗಿತ್ತು. ಇದು ತನ್ನೆಲ್ಲ ಪವರ್ ಅನ್ನ ಕಳೆದುಕೊಂಡಂತ ಒಂದು ಸ್ವತಂತ್ರ ಸೂಪರ್ ಪವರ್ ನೇಷನ್ ಆಗಿತ್ತು. ವೀಕ್ಷಕರೇ, ಈಗ ನಾವು ಬಹಳ ಇತ್ತೀಚಿನ ಉದಾಹರಣೆಯನ್ನ ನೋಡೋಣ. ಅದೇ USSR ಅಥವಾ ಸೋವಿಯತ್ ಯೂನಿಯನ್. 1945ರಿಂದ 1991ರವರೆಗೂ ಇದು ವಿಶ್ವದ ಪವರ್ಫುಲ್ ಶಕ್ತಿ ಬಣ ಆಗಿತ್ತು. ವಿಶ್ವ ಯುದ್ಧದ ನಂತರ ಅವ್ರ ಬಳಿ ಅಣ್ವಸ್ತ್ರಗಳು ಇದ್ವು.
ಪೂರ್ವ ಯುರೋಪ್ನ ಮೇಲೆ ತನ್ನ ಬಲಿಷ್ಠವಾದಂತಹ ಮಿಲಿಟರಿ ಕಂಟ್ರೋಲ್ ಹೊಂದಿತ್ತು. ಅದಲ್ಲದೆ ಅವ್ರ ಬಳಿ ಸ್ಪೇಸ್ ಸ್ಯಾಟಲೈಟ್ಗಳು ಕೂಡ ಇದ್ವು. ಇದೇ ತಮ್ಮ ಭವಿಷ್ಯ ಅಂತ ಅವರು ಭಾವಿಸಿದ್ರು. ಅವರ ಕಮ್ಯುನಿಸ್ಟ್ ಸಿದ್ಧಾಂತ ಬಂಡವಾಳಶಾಹಿತ್ವವನ್ನ ಪೂರ್ತಿ ಹಳಸಾಕುತ್ತೆ ಅಂತ ನಂಬಿದ್ರು. ಅವರು 45 ವರ್ಷಗಳ ಕಾಲ ಸತತವಾಗಿ ಅಮೆರಿಕದ ಜೊತೆ ಘರ್ಷಣೆಗೆ ಇಳಿದ್ರು. ಅಮೆರಿಕಕ್ಕೆ ಪೈಪೋಟಿಯಾಗಿ ಹೆಚ್ಚು ಟ್ಯಾಕ್ಸ್, ಹೆಚ್ಚು ಮಿಸೈಲ್ಗಳು ಹಾಗೂ ಹೆಚ್ಚುವರಿ ಟ್ರೂಪ್ಗಳನ್ನ ರಚನೆ ಮಾಡಿದ್ರು. ಆದರೆ ಇದರ ಜೊತೆಯಲ್ಲೇ ಅವರ ಎಕಾನಮಿ ಹಳ್ಳ ಹಿಡಿತು. ಅದರಲ್ಲಿ ಮೊದಲನೇ ಹಂತ ಮಿಲಿಟರಿ ಓವರ್ ಎಕ್ಸ್ಟೆನ್ಷನ್. USSR ತನ್ನ GDPಯಲ್ಲಿ 15% ರಷ್ಟು ಆದಾಯವನ್ನ ಮಿಲಿಟರಿಗಿಂತನೇ ಖರ್ಚು ಮಾಡ್ತಿತ್ತು. ಇದು ಅಮೆರಿಕಾಗೆ ಹೋಲಿಸಿದ್ರೆ 3 ಪಟ್ಟು ಹೆಚ್ಚು. ಎಲ್ಲ ರಂಗಗಳಲ್ಲೂ ಕೂಡ ಅಮೆರಿಕವನ್ನ ಮೀರಿಸಿ ಅವರ ಸರಿಸಮಕ್ಕೆ ಸೆಡ್ಡನ್ನ ಹೊಡೆಯೋದು ಇವರ ಉದ್ದೇಶ ಆಗಿತ್ತು. ಕ್ಯೂಬಾ ದೇಶವನ್ನ ಪಾಪಪ್ ಮಾಡೋದಕ್ಕೆ ಅದು ಪ್ರಯತ್ನ ಪಡ್ತು. ಸಿರಿಯಾ, ವಿಯೆಟ್ನಾಂ, ನಾರ್ತ್ ಕೊರಿಯಾ, ಅಂಗೋಲಾ ಹಾಗೂ ಇಥಿಯೋಪಿಯಾಗಳಿಗೆ ಅದು ಬೆಂಬಲವನ್ನ ಕೊಡ್ತಿತ್ತು. ಹೀಗೆ ಎಲ್ಲೆಲ್ಲಿ ಅಮೆರಿಕದ ಪ್ರಭಾವ ಇತ್ತು ಅಲ್ಲೆಲ್ಲ USSR ತನ್ನ ಮೂಗನ್ನ ತೋರಿಸೋದಕ್ಕೆ ಹೋರಾಡ್ತಿತ್ತು. ಇನ್ನು ಎರಡನೇ ಹಂತ ಎಕನಾಮಿಕ್ ಸ್ಟಾಗ್ನೇಷನ್. 1970ರಲ್ಲಿ USSRನ ಆರ್ಥಿಕತೆಯ ಬೆಳವಣಿಗೆಗೆ ಇದ್ದಕ್ಕಿದ್ದಂತೆ ತಡೆಯುಂಟಾಯಿತು. ಅದರ ಆಯಿಲ್ ರೆವಿನ್ಯೂ ತಕ್ಕ ಮಟ್ಟಿಗೆ ಇದ್ರೂ ಕೂಡ ಅದು ಅದರ ಒಟ್ಟು ಖರ್ಚಿಗೆ ಸಾಲ್ತಿರಲಿಲ್ಲ. ಅದರ ಫ್ಯಾಕ್ಟರಿಗಳು ಬಳಕೆಗೆ ಬಾರದಿದ್ರಿಂದ ರದ್ದಿಯನ್ನೇ ಹೆಚ್ಚಾಗಿ ಉತ್ಪಾದನೆ ಮಾಡ್ತಿದ್ರು. ಫಾರ್ಮ್ಗಳು ವಿಫಲವಾದವು. ಇನ್ನು ಅದರ ಟೆಕ್ನಾಲಜಿ ಬಹಳ ಹಿಂದೆ ಉಳಿದಿತ್ತು. 1980ರ ದಶಕದಲ್ಲಿ USSRಗೆ ತನ್ಗೆ ಬೇಕಾದಂತ ಆಹಾರ ಧಾನ್ಯಗಳನ್ನು ಕೂಡ ಉತ್ಪಾದನೆ ಮಾಡಲಾಗದೆ ಎಲ್ಲವನ್ನೂ ಕೂಡ ಬೇರೆ ಕಡೆಯಿಂದ ತರಿಸಿಕೊಳ್ಳುವಂತ ಸ್ಥಿತಿಗೆ ಬಂತು. ಇನ್ನು ಮೂರನೇ ಹಂತ ಕರೆನ್ಸಿ ಕೊಲಾಪ್ಸ್. ಅದರ ಕರೆನ್ಸಿ ಆದಂತ ರೂಬೆಲ್ಗೆ ನೈಜವಾದಂತ ಮೌಲ್ಯ ಅನ್ನೋದೇ ಇರಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವಿನಿಮಯ ಕೂಡ ಆಗ್ತಿರ್ಲಿಲ್ಲ. ಸ್ವತಃ ರಷ್ಯಾದ ಪ್ರಜೆಗಳ ಇದಕ್ಕೆ ಕಿಮ್ಮತ್ತನ್ನ ಕೊಡ್ತಿರ್ಲಿಲ್ಲ. USSR ತನಗೆ ಬೇಕಾದಂತ ಏನನ್ನೇ ಆಗ್ಲಿ ಆಮದು ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಕರೆನ್ಸಿಯ ಬದಲು ಚಿನ್ನ ಹಾಗೂ ಆಯಿಲ್ ಅನ್ನ ಕೊಡ್ತಿತ್ತು. ಅವರ ಕರೆನ್ಸಿ ಆದಂತ ರೂಬೆಲ್ ಯಾರಿಗೂ ಬೇಕಿರಲಿಲ್ಲ. 1985ರಲ್ಲಿ ಅವರ ಆಯಿಲ್ ದರಗಳು ಕುಸಿದವು. ಅವರ ಗೋಲ್ಡ್ ರಿಸರ್ವ್ ಖಾಲಿ ಆಯಿತು. ನಿಧಾನವಾಗಿ USSR ಸಡಿಲಾಗ್ತಾ ಹೋಯಿತು. ಇನ್ನು ನಾಲ್ಕನೇ ಹಂತ ಲಾಸ್ ಆಫ್ ಎಂಪೈರ್. 1980ರಲ್ಲಿ ಬರ್ಲಿನ್ನ ಮಹಾಗೋಡೆ ಛಿದ್ರ ಆಯಿತು. ಈಸ್ಟರ್ನ್ ಯುರೋಪ್ನ ಅಸ್ತಿತ್ವಕ್ಕೆ ಬ್ರೇಕ್ ಬಿತ್ತು. ಜುಗೋಸ್ಲೋವಿಯಾ, ರೊಮೇನಿಯಾ, ಈಸ್ಟ್ ಜರ್ಮನ್ ಇವೆಲ್ಲ ಈಸ್ಟ್ ಯುರೋಪ್ನ ಒಕ್ಕೂಟದಿಂದ ಹೊರಬಂದು ಸೋವಿಯತ್ನ ಯೂನಿಯನ್ನ ಬಿಗಿ ಹಿಡಿತದಿಂದ ಒಂದೇ ವರ್ಷದಲ್ಲಿ ತಪ್ಪಿಸಿಕೊಂಡು ಸ್ವತಂತ್ರ ದೇಶಗಳಾದವು. ಇನ್ನು ಯಾವ ಸ್ಪೇಸ್ ಸ್ಯಾಟಲೈಟ್ಗಳು USSRನ ಪ್ರಬಲ ಶಕ್ತಿಯ ಸಂಕೇತಗಳಂತೆ ಇದ್ವೋ ಅವು ಕಣ್ಮರೆಯಾದವು. ಅದರ ಖಜಾನೆ ಈಗ ಪೂರ್ತಿ ಖಾಲಿಯಾಯಿತು. ಇನ್ನು ಐದನೇ ಹಂತ ದಿ ಕಂಪ್ಲೀಟ್ ಕೊಲಾಪ್ಸ್. 1991ರ ಡಿಸೆಂಬರ್ 26ನೇ ತಾರೀಕು ಸೋವಿಯತ್ ಯೂನಿಯನ್ ಡಿಸಾಲ್ವ್ ಆಯಿತು. 1981ರ ಬರ್ಲಿನ್ ಗೋಡೆಯ ನಾಶದಿಂದನೇ ಈ ಒಂದು ಒಕ್ಕೂಟಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಆದರೆ ಇದಾದ ನಂತರ ಮುಂದಿನ 900 ದಿನಗಳ ನಂತರ ಸೋವಿಯತ್ನ ಒಕ್ಕೂಟ ಕೊಲಾಪ್ಸ್ ಆಯಿತು. ಯಾವುದೇ ಯುದ್ಧ ಇಲ್ಲದೆ, ಯಾವುದೇ ದಾಳಿ ಇಲ್ಲದೆ, ಕೇವಲ ಆರ್ಥಿಕ ನಷ್ಟದಿಂದಾಗಿ ಇಷ್ಟೆಲ್ಲ ಆಗೋಯಿತು. ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗದೆ, ಮಿಲಿಟರಿ ಹಾಗೂ ಅದರ ಸೈನಿಕರ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗದೆ, ಅದರ ಕರೆನ್ಸಿಯ ಮೌಲ್ಯ ಪಾತಾಳಕ್ಕೆ ಇಳಿದು ಸೋವಿಯತ್ ಯೂನಿಯನ್ ಕಣ್ಮರೆಯಾಯಿತು. ಒಂದ್ ಕಾಲದಲ್ಲಿ ಅವ್ರ ಬಳಿ 300 ಸ್ಯಾಟಲೈಟ್ಗಳು ಹಾಗೂ ಮಿಸೈಲ್ಗಳಿದ್ವು. ಆದರೆ ಉಂಟಾದಂತ ಇಂಟರ್ನಲ್ ಎಕನಾಮಿಕ್ ವೈಫಲ್ಯದಿಂದ ಅವ್ಯಾವೂ ಕೂಡ ಕೆಲಸ ಮಾಡಲಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಇದೆಲ್ಲ ನಿಖರವಾಗಿ ಒಂದೇ ಪ್ಯಾಟರ್ನ್ನ ಮೂಲಕನೇ ಈ 3 ಸುಪ್ರೀಂ ಪವರ್ ದೇಶಗಳು ಸರ್ವನಾಶ ಆಗೋದಿಕ್ಕೆ ದಾರಿಯಾಗಿವೆ. ಮಿಲಿಟರಿ ವಿಸ್ತರಣೆ, ಕರೆನ್ಸಿ ಡೌನ್ಫಾಲ್, ಡೆಡ್ ಎಕಾನಮಿ, ಲಾಸ್ ಆಫ್ ಎಂಪೈರ್, ಸಾಲ, ಇವುಗಳ ನಂತರ ಕೊನೆಯಲ್ಲಿ ಸಂಪೂರ್ಣ ಕೊಲ್ಯಾಪ್ಸ್. ಈಗ ಮುಖ್ಯ ವಿಷಯ ಏನಂದ್ರೆ ಅಮೆರಿಕ ಕೂಡ ಇದೇ ಒಂದು ಪ್ಯಾಟರ್ನ್ ಅನ್ನ ಸ್ಟೇಜ್ ಬೈ ಸ್ಟೇಜ್ ಫಾಲೋ ಮಾಡ್ತಿದೆ. ಮೊದಲನೇದಾಗಿ ಅದರ ಮಿಲಿಟರಿ ವಿಸ್ತರಣೆ. ಇವತ್ತು ವಿಶ್ವದ ಸುಮಾರು 80 ದೇಶಗಳಲ್ಲಿ ಅದರ 750ಕ್ಕೂ ಹೆಚ್ಚಿನ ಮಿಲಿಟರಿ ಬೇಸ್ಗಳು ಇದ್ದಾವೆ ಹಾಗೂ ಸುಮಾರು 150 ದೇಶಗಳಲ್ಲಿ ಇದರ ಸೇನೆ ಇದೆ. ಇದು ನ್ಯಾಟೋದಿಂದ ಯುರೋಪ್ನ ರಕ್ಷಣೆ ಮಾಡುವಂತ ಸಲುವಾಗಿ ಜಪಾನ್, ಸೌತ್ ಕೊರಿಯಾವನ್ನ ಹಾಗೂ ಫಿಲಿಪೀನ್ಸ್ ದೇಶದ ರಕ್ಷಣೆಗಾಗಿ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಮಾಡ್ತಾ ಚೈನಾ ಹಾಗೂ ರಷ್ಯಾಗಳಿಗೆ ಕೌಂಟರ್ ಕೊಡೋದಕ್ಕೆ ಇಲ್ಲೆಲ್ಲ ತಲೆ ಎತ್ತಿದೆ. ಇವತ್ತು ಅಮೆರಿಕದ ಮಿಲಿಟರಿಯ ಒಟ್ಟು ಮೌಲ್ಯ $850 ಬಿಲಿಯನ್ ಹೆಚ್ಚು. ಇದು ಸದ್ಯ 10 ದೇಶಗಳ ಒಟ್ಟಾರೆ ಬಜೆಟ್ಗಿಂತನೂ ಕೂಡ ಅಧಿಕ. ಆದರೆ ಅವರ ಅಸ್ತ್ರಗಳು ಹಳೆದಾಗ್ತಾ ಬಂದಿವೆ. ಅಲ್ಲಿ ರೆಕ್ರೂಟ್ಮೆಂಟ್ ಕೂಡ ಕಡಿಮೆ ಇದೆ. ಮತ್ತೆ ತಾನು ಯಾವತ್ತೂ ಕೂಡ ಪೂರೈಸಲಾಗದೆ ಇರುವಷ್ಟು ಅದು ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡಿದೆ. ಒಂದು ವೇಳೆ ಚೈನಾ ತೈವಾನ್ ದೇಶದ ಮೇಲೆ ಯುದ್ಧವನ್ನ ಸಾರಿದ್ರೆ, ರಷ್ಯಾ ನೆಟೋ ಟೆರಿಟರಿಯ ಮಧ್ಯೆ ಸುಳಿದ್ರೆ ಅಥವಾ ಇರಾನ್ ಪರ್ಷಿಯನ್ ಗಲ್ಫ್ ಅನ್ನ ಕ್ಲೋಸ್ ಮಾಡಿದ್ರೆ ಅಮೆರಿಕ ಇದೆಲ್ಲವನ್ನು ಕೂಡ ಒಂದೇ ಸಲಕ್ಕೆ ತಾನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಆದಾಗ ಅದಕ್ಕೆ ಬ್ರಿಟನ್, ಸ್ಪೇನ್ ಹಾಗೂ ಸೋವಿಯತ್ಗೆ ಒದಗಂತ ಸ್ಥಿತಿನೇ ಒದಗುತ್ತೆ. ಇನ್ನು ಎರಡನೇ ಹಂತ ಕರೆನ್ಸಿ ಡೆಬಾಸ್ಮೆಂಟ್. ಇನ್ನು 1971ರಲ್ಲಿ ನೆಕ್ಸನ್ ಗೋಲ್ಡ್ ವಿಂಡೋ ಬಂದ್ ಮಾಡ್ತು. ಆಗಿಂದ ಅಮೆರಿಕನ್ ಡಾಲರ್ಗೆ ಚಿನ್ನದ ಬೆಲೆ ಬಂತು. 2000 ಇಸ್ವಿಯಿಂದ ಅದರ ಮನಿ ಸಪ್ಲೈ 400ರಷ್ಟು ಏರಿಕೆಯನ್ನ ಕಂಡಿದೆ. 2020ರಿಂದಲೇ ಅಮೆರಿಕ $6 ಟ್ರಿಲಿಯನ್ ಹೆಚ್ಚು ಹಣವನ್ನ ಪ್ರಿಂಟ್ ಮಾಡಿದೆ. ಅವರ ಡಾಲರ್ 1971ರಿಂದ ಈವರೆಗೂ 98% ತನ್ನ ಪರ್ಚೇಸಿಂಗ್ ಪವರ್ ಅನ್ನ ಕಳೆದುಕೊಂಡಿದೆ. ಇವರೇನು ಸ್ಪೇನ್ ತರ ತಮ್ಮ ನಾಣ್ಯಗಳಲ್ಲಿ ಹೆಚ್ಚೆಚ್ಚು ಕಾಪರ್ ಅನ್ನ ಮಿಕ್ಸ್ ಮಾಡಲಿಲ್ಲ. ಆದ್ರೆ ಇವರು ಹೆಚ್ಚೆಚ್ಚು ಕರೆನ್ಸಿ ಪೇಪರ್ ನೋಟ್ಗಳನ್ನ ಪ್ರಿಂಟ್ ಮಾಡಿದ್ದಾರೆ. ಕೆಲಸದ ವೈಖರಿ ಬೇರೆ ಇದ್ರೂ ಅವರ ಉದ್ದೇಶ ಹಾಗೂ ಅಂತಿಮ ಪರಿಣಾಮ ಎಲ್ಲ ಒಂದೇ. ಇನ್ನು ಮೂರನೇ ಹಂತ ಸಾಲದ ಸುಳಿ. ಅಮೆರಿಕ
$36 ಟ್ರಿಲಿಯನ್ ಸಾಲ ಮಾಡಿದೆ. ಇದು ಅದರ GDPಯಲ್ಲಿ %120 ಹೆಚ್ಚು. ಆದರೂ ಕೂಡ ಅದರ ಬಡ್ಡಿಯ ಪೇಮೆಂಟ್ ದರ ವರ್ಷಕ್ಕೆ ಕೇವಲ $1 ಟ್ರಿಲಿಯನ್ಗೆ ಮುಟ್ತಿದೆ. ಇದು ತನ್ನ ಮಿಲಿಟರಿ ಡಿಫೆನ್ಸ್ಗಿಂತನೂ ಹೆಚ್ಚಾಗಿ ಬಡ್ಡಿ ಕಟ್ಟೋದಕ್ಕೆ ಹಣವನ್ನ ಖರ್ಚು ಮಾಡ್ತಿದೆ. ಇದು ತನ್ನ ಹಳೆಯ ಸಾಲವನ್ನ ಹಾಗೇನೆ ಉಳಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ಹೊಸದಾಗಿ ಸಾಲ ಮಾಡುತ್ತೆ. ಇದೇ ಸಾಲದ ಸುಳಿ ಸೃಷ್ಟಿ ಆಗೋದಕ್ಕೆ ಮೂಲ ಕಾರಣ. ಹೀಗಾಗಿ ಸ್ಪೇನ್, ಬ್ರಿಟಿಷ್ ಹಾಗೂ ಸೋವಿಯತ್ ಇವರೆಲ್ಲ ಹೇಗೆ ಸಾಲದ ಹೊರೆ ಮಾಡಿಕೊಂಡು ಕೊನೆಗೆ ಬೀದಿಗೆ ಬಂದ್ರು, ಅದೇ ತರದ ಸ್ಥಿತಿ ಅಮೆರಿಕಾಗೆ ಈಗ ತನ್ನನ್ನೇ ತಾನೇ ತಂದ್ಕೊಳ್ತಿದೆ. ಇನ್ನು 4ನೇ ಹಂತ, ದಿ ಲಾಸ್ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ. ಇವತ್ತು ಅಮೆರಿಕ ತಾನು ಏನು ಕೂಡ ತಯಾರು ಮಾಡ್ತಿಲ್ಲ. ಇವರು ಅದಕ್ಕೆ ಬೇಕಾದ ಡಿಸೈನ್ ರಚಿಸ್ತಾರೆ, ಹಣವನ್ನ ಹಾಕ್ತಾರಷ್ಟೇ, ಆದ್ರೆ ಉತ್ಪಾದನೆಯನ್ನ ಮಾಡೋದಿಲ್ಲ. ಇವರ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಗಳು ಖಾಲಿಯಾಗಿ ಅವೆಲ್ಲ ಈಗ ಚೈನಾ, ವಿಯೆಟ್ನಾಂ ಹಾಗೂ ಮೆಕ್ಸಿಕೋಗಳಿಗೆ ಶಿಫ್ಟ್ ಆಗಿವೆ. ಅಮೆರಿಕ ಪ್ರತಿ ವರ್ಷ $800 ಬಿಲಿಯನ್ ಹಣವನ್ನ ಬರೀ ಅದರ ಆಮದಿಗೆನೆ ಖರ್ಚು ಮಾಡುತ್ತೆ. ಇದು ಅಡಿಯಿಂದ ಮುಡಿವರೆಗೂ ಫಾರಿನ್ ಸಪ್ಲೈ ಚೈನ್ಗಳ ವಸ್ತುಗಳ ಮೇಲೆನೆ ಅವಲಂಬಿತವಾಗಿದೆ. ಮೆಡಿಸನ್, ಎಲೆಕ್ಟ್ರಾನಿಕ್ಸ್, ಮಿಲಿಟರಿ ಉಪಕರಣಗಳು, ಸ್ಟೀಲ್, ಈ ರೀತಿ ಎಲ್ಲಕ್ಕೂ ಕೂಡ ಬೇರೆಯವ್ರ ಮೇಲೆ ಅದು ಅವಲಂಬಿಸಿದೆ. ಈ ಹಿಂದೆ ಸ್ಪೇನ್ ಕೂಡ ಹಾಗೇನೆ ಇತ್ತು. ಇನ್ನು 5ನೇ ಹಂತ, ಸೋಷಿಯಲ್ ಡಿಕೆ. ಅಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿದೆ ಮತ್ತೆ ಹೋಮ್ಲೆಸ್ ಪೀಪಲ್ಗಳ ಸಂಖ್ಯೆ ಅಂದ್ರೆ ನಿರ್ಗತಿಕರ ಸಂಖ್ಯೆ ಕೂಡ ಅಲ್ಲಿ ತೀವ್ರವಾಗಿ ಹೆಚ್ಚಾಗ್ತಿದೆ. ಡ್ರಗ್ ಓವರ್ ಡೋಸ್ನಿಂದಾಗಿ ಅಲ್ಲಿ ಪ್ರತಿ ವರ್ಷಕ್ಕೆ ಲಕ್ಷ ಜನ ಅಮೆರಿಕದಲ್ಲಿ ಸಾವನ್ನಪ್ತಿದ್ದಾರೆ. ಬುದ್ಧಿವಂತ ಜನ ಅಮೆರಿಕ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗ್ತಿದ್ದಾರೆ. ಇನ್ನು ಫರ್ಟಿಲಿಟಿ ರೇಟ್ ಕುಸಿತಾ ಇದೆ. ಎಲ್ಲ ಕಡೆ ರಾಜಕೀಯದ ಬಿಕ್ಕಟ್ಟು ತಾಂಡವಾಡ್ತಿದೆ. ಅಮೆರಿಕನ್ನರು ಯಾರ ಮಾತ್ಗೂ ಕಿವಿಗೊಡಲ್ಲ. ಹಾಗಾಗಿ ಈಗ ಅಮೆರಿಕ ಸರ್ವನಾಶದ 5ನೇ ಸ್ಟೇಜ್ ನಲ್ಲಿ ಇದೆ. ಸೋವಿಯತ್ ಯೂನಿಯನ್ ಕೂಡ ತಾನು ಪೂರ್ತಿ ನಾಶ ಆಗುವಂತ ಮೊದಲು ಇದೇ ಸ್ಟೇಜ್ಗೆ ಬಂದಿತ್ತು. ಆದರೆ ಸ್ಪೇನ್ ಹಾಗೂ ಬ್ರಿಟನ್ಗಳು ಕೂಡ ಈಗ ಈ ಒಂದು ಹಂತವನ್ನು ದಾಟಿ ನಂತರ ನೆಲಕಚ್ಚಿದ್ವು. ಇನ್ನು 6ನೇ ಹಂತ, ಲಾಸ್ ಆಫ್ ರಿಸರ್ವ್ ಕರೆನ್ಸಿ ಸ್ಟೇಟಸ್. ಇದು ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಜೊತೆ ಇರುವಂತ ದೇಶಗಳು ಡೈವರ್ಸಿಫೈ ಮಾಡೋದಕ್ಕೆ ಶುರು ಮಾಡಿದಾಗ, ಟ್ರೇಡ್ ಸಿಸ್ಟಮ್ ಬೇರೆ ದೇಶದ ಕರೆನ್ಸಿಗಳ ಜೊತೆ ಮೂವ್ ಆದಾಗ ಹಾಗೂ ಡಾಲರ್ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತಾನು ಹಿಂದಿರುಗಿ ಮತ್ತೆ ಮನೆ ಕಡೆ ಹೆಜ್ಜೆ ಹಾಕ್ದಾಗ ಇದು ಆಗುತ್ತೆ. ಈಗಾಗಲೇ ಇದರ ಸ್ಪಷ್ಟ ಸೂಚನೆಗಳು ಗೋಚರ ಆಗ್ತಿವೆ. ಚೀನಾ, ರಷ್ಯಾ ಮೊದಲಾದವುಗಳು ಡಾಲರ್ನ ಬದಲಿಗೆ ಆಲ್ಟರ್ನೇಟಿವ್ ಕರೆನ್ಸಿಯನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾವೆ. ಅನೇಕ ದೇಶಗಳು ಅಮೆರಿಕದ ಜೊತೆ ಹಾಗೂ ಅದರ ಡಾಲರ್ ಜೊತೆ ಯಾವುದೇ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಇನ್ನು ಸ್ಟೇಜ್ 5ರ ನಂತರ 6 ಹಾಗೂ 7ನೇ ಹಂತಗಳು ಬಂದೇ ಬರ್ತವೆ. ಆ 7ನೇ ಹಂತನೇ ದಿ ಕಂಪ್ಲೀಟ್ ಕೊಲಾಪ್ಸ್. ಇದಕ್ಕೆ ಅದು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಸೋವಿಯತ್ ಯೂನಿಯನ್ 6ನೇ ಸ್ಟೇಜ್ ನಿಂದ ಈ ಒಂದು ಹಂತಕ್ಕೆ ಬರೋದಕ್ಕೆ 900 ದಿನಗಳ ಸಮಯ ಸಾಕಾಗಿತ್ತು. ಸ್ಪೇನ್ ಹಾಗೂ ಬ್ರಿಟನ್ ದೇಶಗಳು 40 ರಿಂದ 80 ವರ್ಷಗಳ ಅಂತರದಲ್ಲಿ ಸರ್ವನಾಶ ಆಗಿದ್ವು. ಈಗ ಅಮೆರಿಕದ ಬಳಿ ಎಷ್ಟು ಸಮಯ ಇದೆ ಅಂತ ಗೊತ್ತಿಲ್ಲ. ಅದು 10 ವರ್ಷ ಇರ್ಬೋದು ಅಥವಾ ಇನ್ನೂ ಬೇಗ. ಇದನ್ನ ಮುಂದೆ ಬರುವಂತ ಕಾಲ ಡಿಸೈಡ್ ಮಾಡುತ್ತೆ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.